ಸೊ ನೆಕ್ಸ್ಟ್ ಬರುವಂತ ಮೂವೀಸ್ ಅಲ್ಲಿ ಯಾವೆಲ್ಲ ರೀತಿ ಪಾತ್ರ ಮಾಡ್ಬೇಕು ಅಂತ ನಿಮ್ಗೆ ಇಷ್ಟ ಇದೆ? ಇದನ್ನ ಡ್ರೀಮ್ ರೋಲ್ ಅಂತ. ನನ್ಗೆ ಆ ಥರ ಆ್ಯಕ್ಚುಲಿ ಒಂದು ಡ್ರೀಮ್ ರೋಲ್ ಥರ ಯಾವುದು ಇಲ್ಲ. ಐ ವಾಂಟ್ ಟು ಬಿ ಓಪನ್. ಈಗ ನನಗೆ ಕಥೆ ಬರವಣಿಗೆ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಸೊ ಅದರದ್ದು ಏನಂತಾರೆ ಅದಕ್ಕೆ, ಅಂದರೆ ಅದ್ರದ್ದು ಏರಿಯಾ ಏನಿದೆ ಅಲ್ಲ, ಯಾವ್ಯಾವ ರೋಲ್ಸ್ ಬರ್ಬೋದು, ಯಾವ್ಯಾವ ಥರದ ರೋಲ್ಸನ್ನು ಬರಿಬೋದು, ಅಥವಾ ನನಗೇನು ಐ ಡೋಂಟ್ ನೋ. ಸೊ ನನಗೆ ಐ ವಾಂಟ್ ಟು ಬಿ ಓಪನ್. ಯಾರೇ ಬಂದು, ಇನ್ಫ್ಯಾಕ್ಟ್ ನಾನು ಯಾರೇ ಒಂದು ಕಥೆ ಇದೆ ಅಂತ ಕಾಲ್ ಮಾಡಿದ್ರು ಎಲ್ಲ ಕಥೆನೂ ಕೇಳ್ತೀನಿ. ಒಬ್ಬೊಬ್ರು ಒಂದೊಂದ್ಸತಿ ಹೇಳ್ತಾರೆ ಏನಕ್ಕೆ ಒಂದು ಸಿನಾಪ್ಸಿಸ್ ತಗೊಳ್ಳಿ ನೋಡ್ಕೊಳ್ಳಿ ಅಂತ. ನಂಗೆ ಬಟ್ ಐ ವಾಂಟ್ ಟು ಲಿಸನ್ ಟು ಇಟ್. ಐ ಡೋಂಟ್ ನೋ, ಐ ಮೈಟ್ ಲೈಕ್ ಇಟ್. ಸೊ ಸ್ಟಾರ್ಟ್ ಟು ಎಂಡ್ ನಾನು ಯಾವತ್ತೂ ಕಥೆ ಕೇಳುವಾಗ ಕೂಡ ಇಲ್ಲ ನನಗೆ ಸ್ಕ್ರೀನ್ ಪ್ಲೇ ವರ್ಷನ್ ಏನೇ ಹೇಳಿ ಅಂತ ಹೇಳ್ತೀನಿ. ಇಲ್ಲ ಮೇಡಮ್ 4-5 ತಾಸಾಗುತ್ತೆ, 3-4 ತಾಸಾಗುತ್ತೆ, ಪರವಾಗಿಲ್ಲ ನಾನು ಕೇಳ್ತೀನಿ, ನಂಗೇನು ತೊಂದರೆ ಇಲ್ಲ ಅಂತ ಹೇಳ್ತೀನಿ. ನಂಗೆ ಕಥೆ ಕೇಳೋದು ತುಂಬಾನೇ ಇಷ್ಟ. ಸೊ ಐ ವಾಂಟ್ ಟು ಬಿ ಓಪನ್ ಟು ರೋಲ್ಸ್. ಸೊ ಆ ಥರ ನನಗೆ ಇದೇ ಒಂದು ರೋಲ್ ಮಾಡಬೇಕು ಅಂತ ಏನು ತಲೆಯಲ್ಲಿ ಇಟ್ಕೊಂಡಿಲ್ಲ. ಅಜಯ್ ಅವರೇ, ಇಷ್ಟು ವರ್ಷ ಮಾಡಿರೋ ರೋಲ್ಸ್ ಅಲ್ಲಿ ನಿಮ್ಗೆ ಫೇವ್ರೆಟ್ ರೋಲ್ ಯಾವ್ದು? ಜೊತೆಗೆ ನೆಕ್ಸ್ಟ್ ಯಾವ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಡ್ರೀಮ್ ರೋಲ್? ಡ್ರೀಮ್ ರೋಲ್ ಒಂದು ನಾವೇ ಅಂದರೆ ಬರೆದಿರೋದು, ಅದೇ ಐಡಿಯಾ ಆಫ್ ದಿ ಸ್ಕ್ರಿಪ್ಟ್ ನನ್ನ ಡೈರೆಕ್ಷನಲ್ಲಿ ಮಾಡ್ಬೇಕನ್ನೋದು ಆಸೆ ಇದೆ. ಅದೇನಂತ ಹೇಳ್ತೀವಿ. ಬಟ್ ಇಲ್ಲಿವರೆಗೂ ಸೋಫಾರ್ ನನಗೆ ಇಷ್ಟ ಆಗಿದ್ದು 2 ಕ್ಯಾರೆಕ್ಟರ್ಗಳು, ಕೃಷ್ಣನ್ ಲವ್ ಸ್ಟೋರಿ ಮತ್ತು ಕೃಷ್ಣ ಲೀಲಾ. ಕೃಷ್ಣ ಲೀಲಾ ಸ್ಟ್ಯಾಂಡ್ಸ್ ಬೆಟರ್. ಅಂದರೆ ಎಲ್ಲ ಮಿಡಲ್ ಕ್ಲಾಸಿಗೂ ಮತ್ತು ಪ್ರತಿಯೊಬ್ಬನ ದಿನನಿತ್ಯ ಅವನೇನು ಅನುಭವಿಸ್ತಾನೆ ಅದಕ್ಕೆ ರಿಲೇಟ್ ಆಗುವಂಥ ಕ್ಯಾರೆಕ್ಟರ್, ಮಿರರ್ effect of those characters. So Krishna Leela stands out in the number one. Krishna Leela ಎಲ್ಲದಕ್ಕಿಂತ ತುಂಬಾ ತೃಪ್ತಿ ಕೊಟ್ಟಿರೋ ಪಾತ್ರ. ಅಲ್ಲ, ನನಗೆ ಎಲ್ಲ ಪಾತ್ರ ತೃಪ್ತಿ ಕೊಟ್ಟಿದ್ದಾವೆ, ಬಟ್ ಆಡಿಯನ್ಸ್ ಜಾಸ್ತಿ ಕನೆಕ್ಟ್ ಆಗೋದ್ರಲ್ಲಿ ಯಶಸ್ವಿ ಆಗಿರೋದು ಆ ಪಿಕ್ಚರ್ ಅಲ್ಲಿ ಕೃಷ್ಣ ಲೀಲಾ. ಸೊ ಇನ್ನು ಬೃಂದಾ ಅವರೇ, ನೀವ್ ಹೇಳಿ, ನಿಮ್ಗೆ ಅಜಯ್ ಅವರ ಯಾವ ಮೂವಿ ತುಂಬಾ ಇಷ್ಟ? ನಾನು ಜಸ್ಟ್ ಅವ್ರು ಹೇಳ್ತಾ ಇದ್ದ ಕೇಳಕ್ ಹೊರಟಿದ್ದೆ. ನನಗೆ ತಾಜ್ ಮಹಲ್ ತುಂಬಾನೇ ಇಷ್ಟ. ಕೃಷ್ಣನ್ ಲವ್ ಸ್ಟೋರಿ ಆಫ್ ಕೋರ್ಸ್ ಮೈ ಫೇವ್ರೆಟ್. ಕೃಷ್ಣ ಲೀಲಾನು ತುಂಬಾನೇ ಇಷ್ಟ. ಬಟ್ ತಾಜ್ ಮಹಲ್ ಐ ಡೋಂಟ್ ನೋ, ತುಂಬಾ ಹತ್ತಿದ್ದೀನಿ ನಾನು, ತುಂಬಾ ಅಂದ್ರೆ ತುಂಬಾ ಹತ್ತಿದ್ದೀನಿ. ಆ್ಯಂಡ್ ವಾಟ್ ಅ ಪರ್ಫಾರ್ಮನ್ಸ್. ಇದು ನಮ್ಮ ಮನೆ ಮಗ ಅನ್ನೋ ರೋಲ್ಸು ಅವ್ರಿಗೆ ತುಂಬಾ ಅಂದ್ರೆ ತುಂಬಾನೇ ಸೂಟ್ ಆಗುತ್ತೆ. ಅಂಡ್ ಅವರೆಲ್ಲ ಇನ್ನೋಸೆನ್ಸ್ ಕಾಣುತ್ತೆ ಸ್ಕ್ರೀನ್ ಮೇಲೆ, ಬಟ್ ಅವ್ರು ಹಂಗಿಲ್ಲ. ಹಂಗಿಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರು ಅದನ್ನ. ಸ್ಕ್ರೀನ್ ಮೇಲೆ ಇನ್ನೋಸೆಂಟ್ ಆಗಿ ಕಾಣಿಸ್ತಾರೆ, ನ್ಯಾಚುರಲ್ ಆಗಿ. ಇನ್ಫ್ಯಾಕ್ಟ್ ನಾನು ಏನಾಯ್ತು, ನಮ್ದು ಅಂದ್ರೆ ಅವ್ರದ್ದು ಪರ್ಫಾರ್ಮೆನ್ಸ್ ಬಗ್ಗೆ ಅದ್ರದ್ದು ರಿಲೇಟೆಡ್ ಒಂದು ಸ್ಟೋರಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಸಿನಿಮಾ ನಾನೊಂದು ಸೀನ್ ಮಾಡಿದ್ದೆ, ಅದರಲ್ಲಿ ಇವ್ರು ಇರಲಿಲ್ಲ. ಆ್ಯಂಡ್ ನನಗೆ ಆ್ಯಸ್ ಎನ್ ಆರ್ಟಿಸ್ಟ್ ತುಂಬ ತೃಪ್ತಿ ಕೊಡ್ತು ಆ ಸೀನು. ಅಂದರೆ ಎಲ್ಲೋ ಒಂದು ಕಡೆ ಇಲ್ಲ ನಾನು ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ. ಸರ್ ಇರಲಿಲ್ಲ ಅಲ್ಲ, ಸೊ ನಾವು ಡಬ್ಬಿಂಗಿಗೆ ಹೋದಾಗ ಶಿಫ್ಟೇಜಸ್ ನಮ್ಮ ಡೈರೆಕ್ಟ್ರಿಗೆ, ಸರ್ ಅಜಯ್ ಸರಿಗೆ ಅದನ್ನು ಹಾಕಿ ತೋರಿಸಿ ಅಲ್ಲಿ ತನಕ ನಾನು ಇವ್ರ ಪಾರ್ಟ್ ನೋಡಿರಲಿಲ್ಲ. ಅವರು ಎಡಿಟ್ ಮಾಡಿ ಇಟ್ಟಿದ್ರು ಅದನ್ನು. ನಾನು ಇವರಿಗೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ, ಸರ್ ನೋಡಿ ಈಗ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅವ್ರದ್ದು ನೋಡ್ಬಿಟ್ಟು ನಂತರ ಫುಸ್ ಆಗ್ಬಿಟ್ಟ. ಲಿಟ್ರಲಿ ತುಂಬಾ ಅದೇನಾದ್ರು ಗೊತ್ತಾ, ನಮ್ದು ನಾವು ನೋಡಿದ ನಮ್ಗೆ ಚೆನ್ನಾಗಿ ಅನ್ಸಲ್ಲ ಆಕ್ಚುಲಿ, ಯಾವಾಗಲೂ ಅದು ಫ್ಯಾಕ್ಟ್. ಅದು ಇಷ್ಟು ವರ್ಷ ಆದ್ಮೇಲೂ ನನಗೆ ನನ್ನ ಪರ್ಫಾರ್ಮೆನ್ಸ್ ನೋಡ ಏನು ಹಂಗೆ ಮಾಡ್ಬಿಡ್ತೀನಿ, ಚೂರಿಂಗ್ ಮಾಡ್ಬೇಕಂತ ಎವ್ರಿ ಅಂದ್ರೆ ಟಿಲ್ ಟುಡೇ ಅನ್ಸುತ್ತೆ ಅದು. ಅವತ್ತು ಎಕ್ಸ್ಕ್ಯೂಸ್ ಮೀ ಹಿಡಿದು ಇವತ್ತುವರೆಗೂ ಅನ್ಸುತ್ತೆ. ನಮ್ಮ ಪರ್ಫಾರ್ಮೆನ್ಸ್ ನಮ್ಗೆ ಯಾವತ್ತೂ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ. ಅದು ನೋಡೋದು ಏನೋ ಒಂದು ಮುಜುಗರ ಅನ್ಸುತ್ತೆ, ನೋಡಿ ಇವತ್ತಿಗೂ ಅನ್ಸುತ್ತೆ ಅದು ಇವ್ರದ್ದು ಪಾತ್ರನ ಇವ್ರು ನೋಡಿದಾಗ ಹಂಗೆ ಅನ್ಸಿದೆ. ಬಿಟ್ರೆ ನನಗೆ ಅನ್ಸಿರೋದು ನನ್ಕಿಂತ ಇವ್ರು ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದಾರಲ್ಲ, ಸೂಪರ್ ಅಂತ. ಇಟ್ಸ್ ವೈಸ್ ವರ್ಸ. ಅಲ್ಲ, ಆನೆಸ್ಟ್ಲಿ ಹೇಳ್ತಾ ಇರೋದು, ಫ್ರಮ್ ದಿ ಹಾರ್ಟ್ ಹೇಳ್ತಾ ಇರೋದು. ಇವರಿಗೆ ಇವ್ರನ್ನ ನೋಡಿ ಹೆಂಗೆ ಅನಿಸ್ತು, ನನ್ನ ನೋಡಿ ಹೆಂಗೆ ಅನಿಸ್ತಲ್ಲ, ಸೇಮ್ ನನಗೆ ಹಂಗೆ ಆಗಿರೋದು. ನನ್ಕಿಂತ ಇವ್ರದ್ದು ಬೆಟರ್ ಅಂತ ನನಗೆ ಅನ್ಸಿರೋದು. ಆಮೇಲೆ ಏನಾಯ್ತು, ಅವ್ರು ನೋಡಿದ್ರು ಅಫ್ಕೋರ್ಸ್, ಅವ್ರು ಅಪ್ರಿಶಿಯೇಟ್ ಮಾಡಿದ್ರು. ಬಟ್ ನಂತರ ನಾನಂದೆ, ಸರ್ ಆಕ್ಚುಲಿ ನಾನು ನಿಮ್ಮದು ನೋಡಿರ್ಲಿಲ್ಲ, ಬಿಲ್ಡಪ್ ಕೊಟ್ಬಿಟ್ಟೆ. ಏನ್ ಸಟಲ್ಟಿಯಲ್ಲಿ ಮಾಡಿ ಅಂದ್ರೆ ದ ಮೆಚುರಿಟಿ ಹಿ ಹ್ಯಾಸ್ ಕ್ಯಾರಿಡ್ ಆ ಕ್ಯಾರೆಕ್ಟ್ರಿಗೆ ನೆಕ್ಸ್ಟ್ ಲೆವೆಲ್. ಅಂದ್ರೆ ಒಂದು ಇಮೋಷನಲ್ ಸೀನ್, ಅದು ಕ್ಲೈಮ್ಯಾಕ್ಸ್ ಟೈಮಲ್ಲಿ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಜಾಸ್ತಿ ಎಕ್ಸ್ಪ್ರೆಷನ್ಸು ಕೊಡ್ದೇನೆ, ಅದು ಹೇಳ್ತಾರಲ್ಲ